ಊಟ ಮಾಡಬೇಕೀಗ. ಲೆಮನ್ ರೈಸ್ ಹೇಳಿದ್ದೀವಿ, ಎಲೆ ಹಾಕಿದ್ದಾರೆ, ನೀರು ಬಾಟ್ಲು ಕೊಟ್ಟಿದ್ದಾರೆ. ಈಗ ರೈಸ್ ತಂದು ಕೊಡ್ತಾರೆ, ಊಟ ಮಾಡಬೇಕು. ನಮ್ಮ ಅಣ್ಣವರು ಹೊರಗಡೆ ಹೋಗಿದ್ದಾರೆ, ಬರ್ತಾರೆ ಈಗ. ನೋಡ್ರಿ, ಅವ್ರಿಗೂ ರೆಡಿ ಮಾಡಿದ್ದಾರೆ, ನಮಗೂ ರೆಡಿ ಮಾಡಿದ್ದಾರೆ. ನೋಡ್ರಿ, ಈಗ ಒಳ್ಳೆ ಬಿಸಿ ಬಿಸಿ ಚಿತ್ರಾನ್ನ ತಿಂತಾ ಇದ್ದೀವಿ. ಖುಷಿಯಾಗಿದೆ, ಚೆನ್ನಾಗಿರುತ್ತೆ. ಚಿತ್ರಾನ್ನ ತಿಂತಾ ಇದ್ದೀವಿ, ಸೂಪರಾಗಿತ್ತು. ಸೂಪರ್ ಚಿತ್ರಾನ್ನ ನಮ್ಮೂರಲ್ಲಿ ತುಂಬ ಖುಷಿಯಾಗಿದೆ, ಚೆನ್ನಾಗಿದೆ. ನಮ್ಮ ಗಾಡಿ ಅನ್ಲೋಡ್ ತಕ್ಷಣ ಹೊಡ್ತಿರೋದ್ರಿಂದ ಅಲ್ಲಿ ಮೇಯ್ನು ಇದೇ ಇದೆ, ಅನ್ಲೋಡಿಂಗ್ ನಾಳೆ ಬೆಳಗ್ಗೆ ಮುಗಿಸ್ತೇವೆ. ಆಮ್ಲೆಟು ತಿಂತಾ ಇದ್ದೀವಿ. ಆಮ್ಲೆಟು ಚೆನ್ನಾಗೈತೆ. ಆಮ್ಲೆಟ್ ಅಣ್ಣವ್ರಿಗೆ ಆಮ್ಲೆಟು, ನಮ್ಗೆ ಆಮ್ಲೆಟು. ಸ್ನೇಹಿತರೆ, ನಾವು ಅಲ್ಲಿ ಮದುರೈ ಮಾರ್ಕೆಟಲ್ಲಿ ಖಾಲಿ ಮಾಡಿಕೊಂಡು ಈಗ ಪೋರ್ಟ್ಗೆ ಹೋಗೋ ರಸ್ತೆಗೆ ತಿರುಗಿಕೊಂಡು ಮದುರೈ ಕನ್ಯಾಕುಮಾರಿ ಹೈವೇಯಿಂದ ಸ್ವಲ್ಪ ಮುಂದೆ ಬಂದು ಮದುರೈ ಎಲ್ಲ ಬಿಟ್ಟು ಅಲ್ಲಿ ಬೈಪಾಸ್ ಸಿಗುತ್ತೆ ನಮಗೆ. ಏರ್ಪೋರ್ಟ್ ರಸ್ತೆ ಮದುರೈ ಇದು. ಅಲ್ಲಿ ಲೆಫ್ಟಿಗೆ ತಿರ್ಕೊಂಡು ನಾವು ಇದು ತೂತುಕುಡಿ ಪೋರ್ಟು ಮತ್ತು ಮಹಾಬಲೇಶ್ವರ ರೋಡು, ಅಂದರೆ ಶ್ರೀಲಂಕಾ ಕಡೆ ಹೋಗೋ ರೋಡು ಮತ್ತು ಪೋರ್ಟ್ಗೆ ಹೋಗೋ ರೋಡು ಎರಡು ಸಿಗ್ತಾವೆ ನಮಗೆ. ಅಲ್ಲಿ ಮತ್ತೆ ರೈಟಿಗೆ ತಿರ್ಕೊಂಡ್ರೆ ನಾವು ತೂತುಕುಡಿಗೆ ಹೋಗ್ತೀವಿ. ಅದೇ ರಸ್ತೆಯಲ್ಲಿ ಇರೋದೀಗ. ಸೀದಾ ಒಂದೇ ರೋಡೆ ತೂತುಕುಡಿ ತನಕನೂ. ಅಲ್ಲಿ ನಾವು ದೊಡ್ಡ ಫ್ಯಾಕ್ಟ್ರಿಗೆ ಹೋಗ್ತಾ ಇರೋದು. ಅದೇನು ಸಿಮೆಂಟ್ ಫ್ಯಾಕ್ಟ್ರಿ ಇರಬೇಕು ಮೋಸ್ಟ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನಗೆ ರಾತ್ರಿ ಸ್ವಲ್ಪ ಅಷ್ಟೊಂದು ಏನು ಹತ್ರನೇ ಅಲ್ವಾ, ಒಂದು 150 ಕಿಲೋಮೀಟ್ರು. ಅದರಿಂದಾಗಿ ಒಂದು 100 ಕಿಲೋಮೀಟ್ರು ನಾನು ಬಂದು ಸೈಡ್ಗೆ ಹಾಕಿ ಮಲ್ಕೊಬಿಟ್ಟಿದ್ದೆ ಪೆಟ್ರೋಲ್ ಬಂಕಲ್ಲಿ. ನಾನು ನಮ್ಮ ಅಣ್ಣವರು ಅವರು ಸ್ವಲ್ಪ ತೆದ್ದಿದ್ರು. ಅದಾದಮೇಲೆ ಅವರು ಮಲ್ಕೊಂಡ್ರು. ಇನ್ನೇನು ಇನ್ನೊಂದು 50-60 ಕಿಲೋಮೀಟ್ರ್ ಐತಷ್ಟೇ. ಮತ್ತೆ ಡೀಸೆಲ್ ಹಾಕ್ಸ್ಕೊಂಡ್ವಿ, ಯಾಕಂದರೆ ಅದು ರಿಸರ್ವ್ ಬಂದಿತ್ತು. 5,000ಕ್ಕೆ ಹಾಕ್ಸಿದ್ರೆ ಅದು 350 ಕಿಲೋಮೀಟ್ರ್ ತನಕ ಬಂದೈತೆ, ರಿಸರ್ವ್ ಬಂದೈತೆ. ಮತ್ತೆ ಎಲ್ಲಾದರೂ ಆಗೋದ್ರೆ ಸಮಸ್ಯೆ ಆಗುತ್ತೆ ಅಂತ ಹಾಕ್ಸ್ಕೊಂಡೆ. ಇನ್ನೇನು ನಾವು ಒಂದು 55-60 ಕಿಲೋಮೀಟ್ರ್ ಐತೆ, ಹೋದರೆ ಅಲ್ಲಿ ರೀಚ್ ಆಗಿಬಿಡ್ತೀವಿ. ಇಲ್ಲಿ ನಿದ್ದೆ ಕಣ್ಣಲ್ಲಿ ಒಬ್ಬ ಲಾರಿಯವರು ನಿಂತಿರೋ ಟ್ಯಾಂಕರ್ ಬಿಟ್ಬಿಟ್ಟಿದ್ರು ಅಲ್ಲಿ ಇದೇ ರೋಡಲ್ಲಿ. ನಿದ್ದೆ ಕಣ್ಣು ಈ ರೋಡಲ್ಲಿ ಭಾರಿ ನಿದ್ದೆ ಬರುತ್ತೆ. ನಿದ್ದೆ ಬಂದಾಗ ಸೈಡ್ಗೆ ಹಾಕಿ ಮಲ್ಕೊಬಿಡ್ಬೇಕು. ಇಲ್ಲ ಅಂದರೆ ನೋಡ್ರಿ ಎಷ್ಟೊಂದು ಎಡವಟ್ಟುಗಳಾಗ್ತವೆ. ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಪಾಪ, ಏನು ಮಾಡೋಕ್ಕಾಗಲ್ಲ. ಅದು ಬೇರೆ ರೋಡ್ ಪಕ್ಕನೇ ಹಾಕಿ ಯಾವುದೇ ಕಾರಣಕ್ಕೂ ಮಲ್ಕೋಬಾರ್ದು. ಎಷ್ಟೇ ನಿದ್ದೆ ಬಂದರೂ ಯಾವುದಾದ್ರು ಪೆಟ್ರೋಲ್ ಬಂಕು ಡಾಬಾನು ನೋಡಿಕೊಂಡು ಸೀದಾ ಒಳಗೆ ಹೊಡೆದು ಮಲ್ಕೋಬೇಕು. ರೋಡ್ ಪಕ್ಕ ಹಾಕಿದ್ರೆ ಬೈ ಚಾನ್ಸ್ ಮಿಸ್ ಆಗಿ ಯಾರಾದರೂ ಗಾಡಿ ಕಂಟ್ರೋಲ್ ಹತ್ತಿರೋನೋ ನಿದ್ದೆ ಗಣ್ಣಲ್ಲಿ ಏನಾದರೂ ಬಂದುಬಿಟ್ಟು ನೀವೇನಾದರೂ ನಿಲ್ಲಿಸಿದ್ರೆ ನಿಮ್ಮ ಗಾಡಿ ಕುಂದು ಹೊಡೆದ್ಬಿಡ್ತಾರೆ. ಆ ಥರ ಎಡವಟ್ಟುಗಳೆಲ್ಲ ಆಗ್ತವೆ. ಸೊ ಅದರಿಂದಾಗಿ ಈ ರೋಡ್ ನೋಡ್ರಿ ಒಳ್ಳೆ ಇದ್ದಂಗೆ ಐತಿ. ಒಂದು ಮನೆ ಇಲ್ಲ, ಏನೂ ಇಲ್ಲ ಈ ರೋಡಲ್ಲಿ. ಯಾಕಂದರೆ ಈ ಕಡೆ ಎಲ್ಲ ತುಂಬ ಮನೆಗಳು ಯಾರೂ ಕಟ್ಟಲ್ಲ, ಎಲ್ಲ ಸಮುದ್ರದ ಇರೋ ಪ್ರದೇಶಗಳಾಗಿರೋದ್ರಿಂದಾಗಿ ಇಲ್ಲಿ ಸ್ವಲ್ಪ ಇದು ಜಾಸ್ತಿ. ಆ ಕಡೆ ಹತ್ತತ್ರ ಹೋಗ್ತಾ ಜಾಸ್ತಿ ಜನ ಸಿಗ್ತಾರೆ. ಇದು ಜಾಸ್ತಿ ಜನ ಮನೆಗಳೆಲ್ಲ ಕಟ್ಕೊಂಡಿರ್ತಾರೆ. ಈ ಕಡೆ ತೂತುಕುಡಿ ಇನ್ನೇನು ಸಮುದ್ರದ ಹತ್ತತ್ರ ಹೋಗ್ತಾ ನೋಡ್ರಿ ಮಳೆ ಹೆಂಗೆ ಬರ್ತಿದೆ ಅಂತ. ಮೋಡ ನೋಡ್ರಿ ಹೆಂಗೈತೆ, ಮೋಡನೂ ಇಲ್ಲ. ಇದೆಲ್ಲ ಕೂಡ ಸಮುದ್ರ ನೀರು. ಮೋಡ ಅಷ್ಟೊಂದಿಲ್ಲ, ಲೈಟಾಗಿ ಐತೆ ಮೋಡ. ಅದು ಇದು ಹಾವಿಯಾಗಿರುತ್ತಲ್ಲ ಆ ಥರದ ಮೋಡ ಅದು. ಮಳೆ ಅಂತೂ ಸಿಕ್ಕಾಪಟ್ಟೆ ಹೊಡಿತೈತೆ ಸರಿಯಾಗಿ. ಸಮುದ್ರದ ಹತ್ತತ್ರ ಬಂದಂಗೆಲ್ಲ ಜಾಸ್ತಿ
ಬೇರೆ ಕಡೆ ಎಷ್ಟೇ ಬಿಸಿಲಿರಲಿ, ಈಗ ಈ ಥರ ಸಮುದ್ರದ ಹತ್ತತ್ರ ಬಂದಂಗೆ ಈ ಕಡೆ ತಮಿಳ್ನಾಡಲ್ಲಿ ತುಂಬ ಮಳೆ ಅಂದರೆ ಮಳೆ ಬರುತ್ತೆ. ಈ ಸೈಡು ಕನ್ಯಾಕುಮಾರಿ, ತೂತುಕುಡಿ ಈ ಸೈಡ್ ಎಲ್ಲ ಕೂಡ, ಯಾಕಂದರೆ 3 ಕಡೆನೂ ಸಮುದ್ರ ಇರುತ್ತಲ್ಲ, 3 ಕಡೆ ಸಮುದ್ರ ನೀರು ಕೂಡ ಮೇಲೆ ಎತ್ತಿ ಉಲ್ಟಾ ಮಾಡಿ ಹೊಡೆಯುತ್ತೆ. ಅದರಿಂದಾಗಿ ಒಂದು ದುರದೃಷ್ಟ ಏನಪ್ಪ ಅಂದರೆ ನಮ್ಮ ಗಾಡಿಯಲ್ಲಿ ವೈಫರ್ ಸಹ ಕೆಲಸ ಮಾಡ್ತಿಲ್ಲ. ಏನು ಮಾಡೋಣ, ವೈಫರ್ ಆನ್ ಮಾಡಿದ್ರೆ ಅದು ಯಾಕೋ ಮೋಟ್ರ್ ತಿರುಗ್ತಿದೆ, ಅದಿದು ಕ್ಲೀನ್ ಮಾಡೋದು ತಿರುಗಂಗೆ ಇಲ್ಲ. ಈಗ ಏನು ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಗ್ಲಾಸೆಲ್ಲ ನಿಲ್ಲಿಸಿ ಒರೆಸ್ಕೊಂಡು ಹೋಗಬೇಕು. ಗುರುಗಳು ವೆದರ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ವೆದರ್ ಎಲ್ಲ ನೋಡಿ ಖುಷಿಯಾಗಿದ್ದಾರೆ. ವಾತಾವರಣ ಎಲ್ಲ ನೋಡ್ತಾ ಇದ್ದಾರೆ ಏನು ಎತ್ತ ಅಂತ. ಮಳೆ ಬರ್ತಾ ಇದೆ, ಹೊರಗಡೆ ಬಂದು ಒಂಥರ ಮಜಾ ಸಿಕ್ತು. ಬೇಸಿಗೆ ಕಾಲದಲ್ಲಿ ಇಲ್ಲಿ ಮಳೆ ಬರ್ತಿದೆ ಅಂದರೆ ನಮಗೆ ಮೋಡದ ನೋಡ್ರಿ ಎಲ್ಲ ಇದಾಗಿ ಆವಿಯಾಗಿ ಆ ಮಳೆ ಬರೋ ಓದಿದ್ವಿ. ಅದು ಆ ಥರ ನೋಡ್ತಾ ಇದ್ವಿ. ಹಿಂದೆಗಡೆ ಎಷ್ಟೇ ದೊಡ್ಡ ಮೋಡ ಇದ್ದಂಗಿದ್ದಾವೆ, ಆದರೂ ಕೂಡ ಇದು ಮಾಡಿಬಿಡ್ತಾರೆ. ತುಂಬ ಕೆಟ್ಟದಾಗಿ ಹೊಡಿತಿದೆ ಮಳೆ ಎಲ್ಲ ಇಲ್ಲಿ ನೋಡ್ರಿ. ರಸ್ತೆಯಲ್ಲೆಲ್ಲ ನೀರು ನಿಂತ್ಕೊಂಡಿದ್ದಾವೆ, ಸಮುದ್ರ ನೀರು ಎಲ್ಲ ರೋಡ್ ಮೇಲೆಲ್ಲ ಉಪ್ಪು ಥರ ಕಾಣಿಸ್ತಿದೆ. ಅಂದರೆ ಇದು ಎಲ್ಲ ಕೂಡ ಸಮುದ್ರ ನೀರು ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗೋದು. ಆ ಕಡೆ ಈ ಬೇಸಿಗೆಯಲ್ಲಿ ಮಳೆ ಇಲ್ಲ, ತಣ್ಣಗಿಲ್ಲ ಅಂತ, ಬೇಸಿಗೆ ಬಿಸಿಲು ಅಂತ ನಾವು ಅನ್ಕೊಂತಿದ್ರಿ. ಆ ಕಡೆ ನೋಡ್ರಿ ಹೆಂಗೆ ಹೊಡಿತಿದೆ ಮಳೆ. ಹೇಳ್ರಿ ಗುರುಗಳೇ, ಹೌದು, ಹೆಂಗೆ ಬರ್ತಿದ್ದಾರೆ. ಟೋಟಲಿ ಚೇಂಜ್ ಇರುತ್ತೆ ಈ ಸಮುದ್ರ ತೀರಕ್ಕೆ ಬಂದರೆ. ನಾವು ನಮ್ಮ ಊರು ನಮ್ಮ ಇದು ಲೆಕ್ಕ ಹಾಕೊಂಡ್ರೆ ಇಲ್ಲಿ ನೋಡಿ ಯಾವ ಥರ ಮಳೆ ಬರ್ತದೆ ಅಂತ ಹೇಳ್ಬಾರ್ದು. ಅದೊಂಥರ ನ್ಯಾಚುರಲ್ ಏನೋ ಗೊತ್ತಿಲ್ಲ. ಇಲ್ಲಿ ಸಮುದ್ರ ತೀರದಲ್ಲಿ ಅದು ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಈ ಮಳೆ ಈ ಕಡೆ ತಮಿಳ್ನಾಡಲ್ಲಿ ತುಂಬ ಅಂದರೆ ತುಂಬ ಜಾಸ್ತಿ ಬರುತ್ತೆ. ನಮ್ಮ ಗಾಡಿಯಲ್ಲಿ ವೈಫರ್ ಬೇರೆ ಕೆಲಸ ಮಾಡ್ತಿಲ್ಲ. ಇನ್ನೊಂದು 4 ಕಿಲೋಮೀಟ್ರ್ ಐತೆ ಅದು ಲೊಕೇಶನಿಗೆ. ನಾವು ನಮ್ಮ ಅಣ್ಣವರು ಗುರುಗಳೇ, ನಮ್ಮ ಗುರುಗಳು ಬಿಡಿ ಸೇರ್ತಿದ್ದಾರೆ ಚಳಿಗೆ ಅಲ್ಲೆಲ್ಲ. ನಮ್ಮ ಕರ್ನಾಟಕ ಆ ಕಡೆ ಎಲ್ಲೂ, ತಮಿಳ್ನಾಡು, ಕೇರಳ ಈ ಕಡೆ ಎಲ್ಲಿ ಬಿಟ್ಟು ಬೇರೆ ನಮ್ಮ ಕರ್ನಾಟಕ, ನಮ್ಮ ಆಂಧ್ರ ಈ ಕಡೆ ಇಲ್ಲಿ ಮೇಲುಗಡೆ ನಮ್ಮ ಇಂಡಿಯಾ ಮೇಲೆ ಹಂಗೆ ಹೋಗ್ತಾ ಉತ್ತರ ಪ್ರದೇಶ ಈ ಕಡೆ, ಗುಜರಾತು ಆ ಕಡೆ, ಡೆಲ್ಲಿ ಸೈಡ್ ಯಾವುದೇ ಕಡೆ ಹೋದರೂ ಕೂಡ ಇಷ್ಟೊಂದು ಮಳೆ ಬರಲ್ಲ. ಯಾಕಂದರೆ ತುಂಬ ಬಿಸಿಲು. ಈಗ ನಡೀತಾ ಇರೋ ಸೀಸನ್ ಬೇಸಿಗೆಗಾಲ, ಚಳಿಗಾಲ ಹೋಗಿ ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಗೈತೆ. ಈಗ ಇಲ್ಲಿ ಮಳೆ ಹೆಂಗೆ ಬರ್ತಿದೆ ಅಂದರೆ, ಮಳೆಗಾಲದಲ್ಲಿ ಮಳೆ ಬರುತ್ತಲ್ಲ ನಮ್ಮ ಕಡೆ ಆ ರೀತಿ ಬರ್ತಿದೆ. ಮಳೆ ಸೀಸನಲ್ಲಿ ಹೆಂಗೆ ಬರುತ್ತಲ್ಲ ಆ ರೀತಿ. ಯಾಕಪ್ಪ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಹೇಳ್ರಿ ಗುರುಗಳು, ಯಾಕ್ರಿ? ಅದು ನನ್ನ ಅನಿಸಿಕೆ. ನಾನು ರಾತ್ರಿ ಹೊರಗಡೆ ಟಾಪ್ ಮೇಲೆ ಮಲಗಿದ್ದೆ. ಆ ಮೋಡಗಳು ಒಂದಕ್ಕೊಂದು ಯಾವ ಥರ ಗುದ್ದಿ ಆ ಚಂದ್ರ ಹೆಂಗೆ ಹೋಗ್ತಾ ಇರ್ತಾನೆ ಅಂದರೆ ಅದನ್ನ ನೋಡಿ ಸಂತೋಷ ಪಡ್ತೀನಿ. ರಾತ್ರಿ 2:30 ಆದರೂ ಮಲಗಿಲ್ಲ. ಅದೊಂಥರ ಖುಷಿ ಸಿಕ್ತು. ಅಂದ್ಕೊಂಡಾಗ ಈ ಮಳೆ ಬರ್ತಾ ಇದೆ. ಅದು ಒಂದಕ್ಕೊಂದು ಮೋಡಗಳು ಇದಾಗಿ ಆವಿಯಾಗಿ ಹೋಗಿ ಆ ಮಳೆನೇ ಅನಿಸ್ತಾ ಇದೆ ನನಗೆ. ನಾನು ಹೇಳ್ತಿದ್ದೆ ಗುರುಗಳೇ, ನಾವು ಅಲ್ಲಿಗೆ ಹತ್ತತ್ರ ಹೋಗ್ತಾ ತುಂಬ ಮಳೆ ಬರುತ್ತೆ ಅಂದರೆ ನಮ್ಮ ಗುರುಗಳು ನಂಬಲಿಲ್ಲ. ನಾನು ಯಾಕೆ ಗುರುಗಳೇ ನಂಬಲಿಲ್ಲ ನೀವು? ನನಗೆ ಅನಿಸಿಕೆ ಆಗಲಿಲ್ಲ. ಯಾಕೆಂದರೆ ಅದು ನನಗೆ ಗೊತ್ತಾಗಲಿಲ್ಲ. ರಾತ್ರಿ ಹಿಂದೆ ಟಾಪಲ್ಲಿ ಮಲಗಿದಾಗ ಗೊತ್ತಾಯಿತು, ಓಹೋ ಇದು ಗ್ಯಾರಂಟಿ ಏನು ಮಳೆ ಬರೋ ಮುನ್ಸೂಚನೆ ಅಂತ. ಹಾಗೆ ಆಯಿತು. ನಾನು ಇಲ್ಲಿ ಅಂದರೆ ಸೇಲಮಿಂದ ಬರಬೇಕಾದ್ರೇ ತುಂಬ ಬಿಸಿಲಿತ್ತು. ಗುರುಗಳೇ, ಇಲ್ಲಿ ಬಿಸಿಲಿರುತ್ತೆ, ಅಲ್ಲಿಗೆ ಹೋಗ್ತಾ ಮಳೆ ಬರೋ ರೀತಿ ನೋಡಿದ್ರೆ ಹೆಂಗಿರುತ್ತೆ ಅಂದರೆ ಅಲ್ಲಿ ಹೋಗೋಕ್ಕೆ ಭಯ ಆಗುತ್ತೆ ಅಂತ ಹೇಳಿದ್ದೆ. ನಿಜಾನ ಅಲ್ವ ಗುರುಗಳೇ? ಖಂಡಿತ ನೋಡಿ, ಬೆಳಗಿನ ಜಾವ 7 ಗಂಟೆ ಆಗೈತೆ. ಸೂರ್ಯ ಎಲ್ಲ ನೆತ್ತಿ ಮೇಲೆ ಇಟ್ಟಿರ್ತಾನೆ. ಈಗ ನೋಡ್ರಿ ಮೋಡ, ನೋಡ್ರಿ ಮೇಲೆ ಎಲ್ಲ ಹಾವಿಯಾಗಿರೋ ಮೋಡ. ಅದು ಸಮುದ್ರದ ನೀರು ಹೆಂಗೆ ಕಾಣಿಸ್ತಿದೆ ನೀವೇ ನೋಡಿ, ನೀವೇ ಅಬ್ಸರ್ವ್ ಮಾಡಿ.
ಅಲ್ಲಿ ಈಚೆ ಹೋಗಿ ತೋರ್ಸೋಣ ಅಂದರೆ ತುಂಬ ಮಳೆ ಬರ್ತಿದೆ. ಅದು ಎಲ್ಲ ಉಪ್ಪು ನೀರದು ಮೈ ಮೇಲೆ ಬಿದ್ದರೆ ಒಂಥರ ಅಂಟ್ಕೊಳ್ಳುತ್ತೆ, ಒಂಥರ ನೀರದು ಉಪ್ಪು ನೀರು ಅದು ರಸ್ತೆ ಮೇಲೆ ನೀವು ಮಳೆ ಬೀಳ್ತಿದ್ರೆ ಅದೆಲ್ಲ ಉಪ್ಪು ಥರ ಕಾಣಿಸುತ್ತೆ. ಕೆಲವೊಂದು ಕಡೆ ಮಾತ್ರ ಕಾಣಿಸುತ್ತೆ, ಎಲ್ಲ ಕಡೆ ಕಾಣಿಸಲ್ಲ. ಎಲ್ಲ ಯಾಕಪ್ಪ ಆ ರೀತಿ ಮಳೆ ಬರುತ್ತೆ ಅಂದರೆ ನೋಡಿ, ನಾವು ಕರೆಕ್ಟಾಗಿ ಇಲ್ಲಿದ್ದೀವಿ. ಅಂದರೆ ಇದು ತೂತುಕುಡಿ ಪೋರ್ಟ್ ಹತ್ರ ಇದ್ದೀವಿ ಈಗ. ಇಲ್ಲಿದ್ದೀವಿ ಕರೆಕ್ಟಾಗಿ. ಇದು ಏನು ನೋಡ್ತಾ ಇದ್ದೀರಲ್ಲ, ಬ್ಲೂ ಕಲರಲ್ಲಿ ಐತಲ್ಲ ಇದೆಲ್ಲ ನೋಡ್ರಿ, ಇದು ಶ್ರೀಲಂಕಾ. ಇದು ಬ್ಲೂ ಕಲರಲ್ಲಿ ಐತಲ್ಲ ಇದೆಲ್ಲ ಕೂಡ ಸಮುದ್ರ. ಈ ಕಡೆನೂ ಸಮುದ್ರ, ಇದು ಸಮುದ್ರ. ಈ ಕಲರ್ ಐತಲ್ಲ, ಗ್ರೀನ್ ಕಲರು ಮತ್ತು ಲೈಟಾಗಿ ಅರಿಶಿನ ಕಲರ್ ಐತಲ್ಲ, ಇದೆಲ್ಲ ಕೂಡ ಭೂಮಿ. ಇದು ನಮ್ಮ ಇಂಡಿಯಾ, ಇದು ಶ್ರೀಲಂಕಾ. ಸುತ್ತಲೂ ನೀರೈತಿ, ಸಮುದ್ರದ ನೀರು. ಅದೇ ನೀರೇ ಈಗ ಹೊಡಿತಾ ಇರೋದು, ಹಾವಿ ಆಗಿ. ಇದೆಲ್ಲ ಬ್ಲೂ ಕಲರ್ ಐತಲ್ಲ, ಅದೆಲ್ಲ ಕೂಡ ಸಮುದ್ರದ ನೀರೇ ನೋಡ್ರಿ. ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ, ಬೆಂಗಳೂರು, ಕೇರಳ ನೋಡ್ರಿ. ಇನ್ನೇನು ಇಲ್ಲಿಂದ ಶ್ರೀಲಂಕಾ ಎಷ್ಟೊಂದು ಹತ್ರ ಐತೆ. ಈ ಸಮುದ್ರ ನೀರೇ ಈಗ ಉಲ್ಟಾಗಿ ಹೊಡಿತಾ ಇರೋದು ನಮಗೀಗ. ದೋಸೆ ಪೂರಿ ತಿಂತಾ ಇದ್ದೀವಿ, ಅಣ್ಣವ್ರು ಹೇಳಿದ್ದಾರೆ. ನೋಡ್ರಿ, ಇಲ್ಲೇ ಫ್ಯಾಕ್ಟ್ರಿ ಹತ್ರನೇ ಬಂದಿದ್ದೀವಿ. ಮಳೆ ಅಂತೂ ನಿಂತೇ ಇಲ್ಲ, ಬರ್ತಾನೆ ಇದೆ. ನಾವು ಇಲ್ಲಿ ಮಾಕ್ಸಿ ಪವರ್ ಜನರೇಷನ್ ಲಿಮಿಟೆಡ್ ಫ್ಯಾಕ್ಟ್ರಿ ಹೆಸರಿದು, ಕಾಣಿಸ್ತಿದೆಯಾ? ಅಲ್ಲಿದೆ ನೋಡಿ, ಅದು ಒಂದು ಗಾಡಿ ಇಲ್ಲೇ ಖಾಲಿಯಾಗಿದೆ ಈ ಫ್ಯಾಕ್ಟ್ರಿ ಒಳಗಡೆ. ನೋಡ್ರಿ, ಮೋಡ ಎಲ್ಲ ತುಂಬ ಮುಚ್ಕೊಂಡು ತುಂಬ ಮಳೆ ಬರ್ತಾನೆ ಇದೆ. ಇಬ್ನಿ ಥರ ಬೀಳ್ತಿದೆ ಈಗ ಪ್ರೆಸೆಂಟು. ನಾನು ನಮ್ಮ ಅಣ್ಣವರು ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಅವರು ಸ್ಟೋರ್ ಅವ್ರಿಗೆಲ್ಲ ಫೋನ್ ಮಾಡಿದ್ವಿ, ಅವ್ರು ಬರ್ತಾಯಿದ್ದೀವಿ ವೆಯ್ಟ್ ಮಾಡಿರಿ ಅಂತಂದರು. ಅದಕ್ಕೆ ಇಲ್ಲೇ ಇದ್ದೀವಿ. ಅಲ್ಲಿ ಸುಮಾರು ಒಂದು ಎಷ್ಟು ಗಾಡಿಗಳು ಗುರುಗಳೇ ಅಲ್ಲಿ ಇದ್ದಿದ್ದು? ಇವು 20 ಗಾಡಿ ಇದೆ ಒಳಗಡೆ. ಏನು ಗಾಡಿ ಹೇಳಿ? ಅವು ಇದೆಲ್ಲ ಸಿಮೆಂಟ್ ತಯಾರು ಮಾಡೋ ಇದು ಎಲ್ಲ. ಇದು ಸಿಮೆಂಟ್ ಫ್ಯಾಕ್ಟ್ರಿ ಅನಿಸುತ್ತೆ ಇದು. ಕೋಸ್ಟ್ರಾಲ್ ಅದೇ ಸಿಮೆಂಟಿಂದ ಅನಿಸುತ್ತೆ ಗುರುಗಳೇ. ಟಿಪ್ಪರು ಗಾಡಿಗಳು ಎಷ್ಟಿದಾವೆ ಗೊತ್ತಾ? ಒಂದು 40-50 ಗಾಡಿಗಳಲ್ಲಿ ನಿಂತಿದ್ವು. ಅಷ್ಟು ಗಾಡಿಗಳು ಒಂದು ದಿನಕ್ಕೆ ಓಡಾಡ್ತವೆ ಇಲ್ಲಿ. ತೊಗೊಂಬಂದು ಹಾಕೋದು, ಹಾಕೊಂಡು ಹೋಗೋದು, ಅವು ಇವು ಮಾಡೋ ಕೆಲಸ ಅದೇ. ಒಂದು 25 kg ಇರುತ್ತೆ, 25 ಲೀಟ್ರ್ ಇರುತ್ತೆ. ಒಂದು ಕಾಸ್ಟ್ ಬಂದು 5,000. 5,000 ರೂಪಾಯಿ ಒಂದು ಬಂದು. ಟೋಟಲ್ ಅಂಥವು 360 ಇದ್ದಾವೆ. 360 ಇಂಟು 5,000 ರೂಪಾಯಿ ಅಂದರೆ ಎಷ್ಟಾಯಿತು? ಅಷ್ಟಾಗುತ್ತೆ. ಅನ್ಲೋಡ್ ಮಾಡಿಕೊಂಡು ಫ್ಯಾಕ್ಟ್ರಿ ಒಳಗೆ ಹೋಗಿ, ಫ್ಯಾಕ್ಟ್ರಿ ಒಳಗಡೆ ವಿಡಿಯೋ ಏನು ಮಾಡೋಕ್ಕೆ ಬಿಡಲ್ಲ. ನೋಡೋಣ ಇನ್ನೂ ಎಷ್ಟೊತ್ತು ವೇಟ್ ಮಾಡಬೇಕು. ಬರ್ತಾಯಿದ್ದೀನಿ ಅಂತ ಹೇಳಿದ್ದಾರೆ. ಬಂದಿದ ತಕ್ಷಣ ಗಾಡಿ ತೊಗೊಂಡೋಗಿ ಅಲ್ಲಿ ಪಾಯಿಂಟಲ್ಲಿ ಹಚ್ಚಿ ಸ್ಟೋರಲ್ಲಿ ಅನ್ಲೋಡ್ ಮಾಡಿ ಶಿಸ್ತಾಗಿ ಕಾಟ ಮಾಡಿಸ್ಕೊಂಡು ರಿಸೀಟಿಗೆ ಸೀಲು ಸೈನ್ ಹಾಕ್ಸ್ಕೊಂಡು ಸೀದಾ ಹೊರಡ್ತಾ ಇರೋದೆ ಇಲ್ಲಿಂದ. ನಮಗೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಅವರು ಒಬ್ಬರು ಸಿಕ್ಕಿದ್ರು, ಉದಯ್ ಟ್ರಾನ್ಸ್ಪೋರ್ಟ್ ಅವರು. ಮದುವೆ ಅಲ್ಲ, ಯಾಕಂದರೆ ತೂತುಕುಡಿ ಅವರು ಚಿಕ್ಕಮಗಳೂರು ಶಿವಮೊಗ್ಗ ಕಡೆ ಹುಟ್ಟು ಇರುತ್ತೆ. ಫೋನ್ ಮಾಡಿರಿ, ಆಫೀಸ್ ಹತ್ರ ಬರ್ರಿ, ರೇಟ್ ಮಾತಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಆದರೆ ಅಲ್ಲಿ ಮಾಡೋಣ, ಇಲ್ಲಾಂದರೆ ಬೇರೆ ಕಡೆ ಏನೋ ಕಾಂಟ್ಯಾಕ್ಟ್ ಇದೆ, ಬೇರೆ ಕಡೆನೂ ನೋಡೋಣ. ಸ್ನೇಹಿತರೆ, ನಾವು ಆವಾಗಲೇ ಅದು ಅಂಬುಜಾ ಸಿಮೆಂಟ್ ಫ್ಯಾಕ್ಟ್ರಿ ಅಂದ್ಕೊಂಡಿದ್ವಿ, ಆದರೆ ಅಲ್ಲ ಅಂತೆ, ಇದು ಪವರ್ ಮಿಲ್ ಅಂತೆ. ಸಾರಿ, ಬೈ ಮಿಸ್ಟೇಕಾಗಿ ಏನು ಅಂದ್ಕೊಂಡಿದ್ದೀನಿ. ಅದು ಹೆಸರಿಗೆ ತಕ್ಕಂತೆ ಫ್ಯಾಕ್ಟ್ರಿಯಲ್ಲಿ ಹೆಸರಿತ್ತಲ್ಲ ಪವರ್ ಅಂತ, ಸೇಮ್ ಅದೇ ಥರನೇ ಇದೇನೋ ಪವರ್ ಮಿಲ್ಲು ಅದೇನೋ ಅಂತಿದ್ದಾರೆ.
ಏನಂದ್ರೆ ನಮಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ ನಮಗೆ. ನೋಡಿರಿ ರೋಡ್ ನೋಡಿರಿ, ಈ ನೀರು ಹೆಂಗೆ ನಿಂತಿದ್ದಾವೆ. ಮಣ್ಣು ರೋಡು, ಸ್ವಲ್ಪ ಮಿಸ್ ಆದರೂ ಸಿಗಾಕೋಗ್ಬಿಡುತ್ತೆ. ಇದೇ ರೋಡಲ್ಲೇ ನಾವು ಬಂದಿದ್ದು. ಪೂರ್ತಿ ಒಂದು ಎಷ್ಟು ಕಿಲೋಮೀಟ್ರ್ ಬಂದಿದ್ದು ಗುರುಗಳೇ? 2.5 ಕಿಲೋಮೀಟ್ರ್ ಬಂದಿವಿ ಅಲ್ಲಿ. ಹಾಂ, ಮೈನ್ ಗೇಟಿಂದ ಬರೀ 2.5 ಕಿಲೋಮೀಟ್ರ್. ಇದು ಫ್ಯಾಕ್ಟ್ರಿ ಒಳಗೆ ಬರೋದಕ್ಕೆ ಆಯಿತು. ಬರೀ ಹಿಂಗೆ ಐತೆ ಫ್ಯಾಕ್ಟ್ರಿ ಒಳಗಡೆ. ಇಲ್ಲೆಲ್ಲ ಕೂಡ ಅಷ್ಟೇ, ನೀರು ತುಂಬ ಮಳೆ ಬಂದು ನೀರೆಲ್ಲ ನಿಂತಿದ್ದಾವೆ ನೋಡಿರಿ ಫ್ಯಾಕ್ಟ್ರಿ ಒಳಗಡೆ. ಎಲ್ಲ ಕಡೆನೂ ಅಷ್ಟೇ. ಆ ನೀರು ಕೈ ಮೇಲೆ ಬಿದ್ರೇ ಒಂಥರ ಅಂಟಂಟು ಥರ ಆಗುತ್ತೆ. ಏನು ಗುರುಗಳೇ, ಆಗ್ತಿಲ್ವ ಅಂಟಂಟು ಥರ ನೀವು? ಹಾಂ, ಇದೇ ಒಂದೊಂದು ಉಪ್ಪು ಥರ ಸೇಮು ಒಂಥರ. ಇದು ಇಲ್ಲಿ ಟೀ ಕುಡಿಯೋಣ ಅಂದರೂ ಹೋಟ್ಲು ಇಲ್ಲ, ಏನೂ ಇಲ್ಲ. ಅವಾಗೆ ಅಲ್ಲಿ ಈಚೆ ಕಡೆ ಕುಡಿಯೋಣ ಅಂದರೆ ಅಲ್ಲಿ ಇವರು ಅನ್ಲೋಡ್ಗೆ ಕರ್ಕೊಂಬಂದುಬಿಟ್ರು ಒಳಗೆ. ಅಲ್ಲಿ ಕುಡಿಯೋಣ ಅಂದರೂ ಮಳೆ ಬೇರೆ ಬರ್ತಿತ್ತು. ಇನ್ನು ಯಾಕೆ ಬಿಡು ಅಂತ ಅಣ್ಣವ್ರಿಗೆ ಒಂದು ಫಿಲಮ್ ಹಾಕ್ಕೊಟ್ಟಿದ್ದೆ, ಬಾಹುಬಲಿ 2 ನೋಡ್ತಾಯಿದ್ರು. ಹೆಂಗಿತ್ತು ಗುರುಗಳೇ? ಸುಮಾರು ಒಂದು 2-3 ಅಡಿ ಅಷ್ಟು ನೀರು ನಿಂತಿದ್ದಾವೆ, ಎಲ್ಲ ಮಣ್ಣು. ನಾವು ನಿಧಾನ ಸ್ವಲ್ಪ ಮಿಸ್ ಆದರೂ ಕೂಡ ಅಲ್ಲೇ ಗಾಡಿ ಸಿಗಾಕೋಗ್ಬಿಡುತ್ತೆ. ಸುಮಾರು 1.5 ಕಿಲೋಮೀಟ್ರ್ ಅಷ್ಟು ಹೋಗಬೇಕು ಇದೇ ರೋಡಲ್ಲೇ. ಅವರು ಆವಾಗಲೇ ಅವರು ಸೆಕ್ಯೂರಿಟಿ, ಅವರು ಅಸಿಸ್ಟೆಂಟ್ ಯಾರು ಬಂದಿದ್ರು ಜೊತೆಗೆ, ಬಿಲ್ಲೆಲ್ಲ ಇಸ್ಕೊಂಡು ಅವರೇ ಜೊತೆಗೆ ಬರ್ತಾರೆ. ಸೊ ಅದರಿಂದಾಗಿ ಅಲ್ಲಿ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಬರಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಇಲ್ಲಿ. ನೋಡಿರಿ ಇಳಿಸ್ತಾ ಇದ್ದಾರೆ, ಇಲ್ಲೇ ಅನ್ಲೋಡ್ ಮಾಡೋದು. ಈಗ ಇದೇ ಗೋಡನಲ್ಲಿ ಅನ್ಲೋಡ್ ಮಾಡೋದು. ನಮ್ಮ ಗುರುಗಳು ಹಗ್ಗ ಬಿಚ್ತಾ ಇದ್ದಾರೆ ಅಲ್ಲಿ. ಇದೇನು ನೋಡ್ತಾ ಇದ್ದೀರೋ ಇದೇ ಫ್ಯಾಕ್ಟ್ರಿ. ನೋಡೋಕೆ ಫ್ಯಾಕ್ಟ್ರಿನೇ ದೊಡ್ಡದಲ್ಲ, ಈ ಫ್ಯಾಕ್ಟ್ರಿ ಜಮೀನು ಎಷ್ಟಿದೆ ಅದು ದೊಡ್ಡದೆ. 3-4 ಒಂದು 15 ಕಿಲೋಮೀಟ್ರ್ ಬರೀ ಫ್ಯಾಕ್ಟ್ರಿನೇ ಐತಿ ಇದೆಲ್ಲ. ಅವಾಗಲೇ ಅವರು ಸೆಕ್ಯೂರಿಟಿ ಅಸಿಸ್ಟೆಂಟ್ ಅವನು ಜೊತೆಗೆ ಬಂದಿದೆ ಅಂತಂದಲ್ಲ, ಅದಕ್ಕೆ ಅದರಿಂದಾಗಿ ವಿಡಿಯೋ ಮಾಡಲಿಲ್ಲ. ಈಗ ವಿಡಿಯೋ ಮಾಡ್ತಾಯಿದ್ದೀನಿ ನೋಡ್ರಿ. ಖಾಲಿ ಗಾಡಿ ತೂಕ ಮಾಡಿಸ್ಕೊಂಡು ಮತ್ತೆ ವಾಪಸ್ಸು ಅಲ್ಲಿಗೆ ಹೋಗಬೇಕು. ಅದರಿಂದಾಗಿ ನೋಡ್ರಿ ಹೆಂಗೈತೆ. ಇಲ್ಲೆಲ್ಲ ಮಳೆ ನೀರೆಲ್ಲ ತುಂಬ ನಿಂತಿದ್ವಿ, ಎಲ್ಲ ತೆಗ್ದಿದ್ದಾರೆ ಸ್ವಲ್ಪ. ನೋಡ್ರಿ ಹೆಂಗಿದೆ ಇಲ್ಲಿ ಎಲ್ಲ ಮಣ್ಣು ನೀರು. ಸ್ವಲ್ಪ ಸಿಗಾಕೊಂಡ್ರು ಮತ್ತೆ ಉದ್ದಾಡಬೇಕು, ಅದು ಬೇರೆ. ಇಲ್ಲೆಲ್ಲ ಗುಣಿ ಪನಿ ಎಲ್ಲ ಆಗಿದ್ದಾರೆ ನೋಡ್ರಿ. ಹಂಗಾಸಿನೇ ಹೋಗ್ಬೇಕು. ಮಿಸ್ ಆಗಿ ಸಿಗಾಕೊಂಡ್ರಿ ಗಾಡಿ. ನೋಡ್ರಿ ಅವಾಗ ಇಲ್ಲಿ ಯಾವುದೋ ಗಾಡಿ ಸಿಗಾಕೊಂಡಿದ್ದಾವೆ ಇಲ್ಲಿ ಎಲ್ಲ ಅಗ್ದಿದ್ದಾನೆ. ಸ್ವಲ್ಪ ಮಿಸ್ ಆದ್ರೂ ಗಾಡಿ ಇಲ್ಲೇ ಫ್ರೆಶ್ ಆಗ್ಬಿಡುತ್ತೆ. ಅಪ್ಪ ಸ್ಟೋರ್ ಹತ್ತತ್ರ ಬಂದಿದ್ದೀವಿ. ಈ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಕೂಡ ನಾವು ಫ್ಯಾನ್ಗಳು ನೋಡ್ತೀವಲ್ಲ, ದೊಡ್ಡ ದೊಡ್ಡವು ಕರೆಂಟ್ ಉತ್ಪತ್ತಿ ಮಾಡುತ್ತಲ್ಲ, ಆ ಥರದ ಫ್ಯಾನ್ಗಳು ಈ ಫ್ಯಾಕ್ಟ್ರಿ ಒಳಗಡೆಯಿಂದ ಸುಮಾರು ಒಂದು 2-3 ಕಿಲೋಮೀಟ್ರ್ ಹೋದರೆ ಅಲ್ಲಿಂದ ಶುರುವಾಗುತ್ತವೆ. ತುಂಬ ಇದಾವೆ ಫ್ಯಾನುಗಳು. ಆ ಕಡೆ ಹೋಗೋಕ್ಕಾಗಲ್ಲ, ಟ್ರ್ಯಾಕ್ಟರ್ಗಳಲ್ಲೇ ಹೋಗಬೇಕು. ಯಾಕಂದರೆ ಅಲ್ಲೆಲ್ಲ ಕೂಡ ತುಂಬ ನೀರು ನಿಂತಿರೋ ರಸ್ತೆ. ಇದು ಏನೈತಲ್ಲ ನಾವು ನಿಂತಿದ್ದೀವಲ್ಲ, ಇದಕ್ಕಿಂತ ಅಧ್ವಾನವಾಗೈತೆ. ಅಲ್ಲಿ ನಮ್ಮ ಗಾಡಿ ಹೋಗಲ್ಲ. ತುಂಬ ಅಂದರೆ ತುಂಬ ಗಲೀಜು. ಮಿರರಲ್ಲಿ ಕಾಣಿಸ್ತಿದೆಯಲ್ಲ, ಅದು ಇನ್ನೂ ಗಲೀಜು. ನಮ್ಮ ಗಾಡಿನೇ ಹೋಗಲ್ಲ. ಇಲ್ಲೆಲ್ಲ ಕೂಡ ಇದೆಲ್ಲ ಈಗ ಆಯಿಲ್ ಹಾಕೊಂಬಂದಿದ್ದೀವಲ್ಲ, ಇದನ್ನೆಲ್ಲ ಕೂಡ ಅದಕ್ಕೆ ಹಾಕ್ಬಿಟ್ಟು ಅದು ಆಯಿಲ್ ಫ್ರೀಯಾಗಿ ತಿರುಗೋ ಥರ ಮಾಡುತ್ತಲ್ಲ ಫ್ಯಾನ್ನ, ಆಯಿಲ್ ಅನಿಸುತ್ತೆ ಅದೆಲ್ಲ ಕೂಡ. ಅಲ್ವಾ ಗುರುಗಳೇ? ಬೈ ಮಿಸ್ಟೇಕ್ ನಾವು ಸಿಮೆಂಟ್ ಫ್ಯಾಕ್ಟ್ರಿಗೆ ಅನ್ಕೊಬಿಟ್ಟಿದ್ವಿ. ಪ್ರೈವೇಟ್ ಲಿಮಿಟೆಡ್ ಬೈ ಮಿಸ್ಟೇಕ್ ಆಗಿಬಿಟ್ಟಿದೆ, ಕ್ಷಮಿಸ್ಬಿಡಿ. ಯಾಕಂದರೆ ನಮಗೂ ಗೊತ್ತಿರಲಿಲ್ಲ. ಸೊ ಅದರಿಂದಾಗಿ ಗಾಡಿ ಎಲ್ಲ ಫ್ಯಾನುಗಳು ತಂದ್ಕೊಂಡು ಇದಾವಲ್ಲ, ಅದೆಲ್ಲ ಕೂಡ ಅದೇ ಫ್ಯಾಕ್ಟ್ರಿಗೆ. ಅಲ್ಲೆಲ್ಲ ಫ್ಯಾನುಗಳು ತಿರುಗ್ತಾ ಇದಾವಲ್ಲ ನೋಡ್ರಿ. ಅದೇ ಫ್ಯಾಕ್ಟ್ರಿ ಒಳಗೆ ನಾವು ಹೋಗಿ ಬಂದಿದ್ದು. ನೋಡ್ರಿ ಎಷ್ಟು ಉದ್ದ ಐತೆ, ಎಷ್ಟು ಫ್ಯಾನ್ಗಳು ಹಾಕಿದಾರೋ ಅಷ್ಟು ಅವ್ರದ್ದೇ. ಅದು ಸುಮಾರು ಒಂದು 400-500 ಎಕರೆ ಮೇಲೇ ಐತೆ.
ಅಷ್ಟು ಇನ್ನು 400 ಎಕರೆ ಅಂದ್ರೂ ಕಮ್ಮಿನೇ ಅನಿಸುತ್ತೆ. ಅಷ್ಟು ಎಕರೆಗೂ ಬರೀ ವಿಂಡ್ ಫ್ಯಾನ್ಗಳನ್ನ ಫಿಟ್ ಮಾಡಿದ್ದಾರೆ. ಅದೇ ಫ್ಯಾಕ್ಟ್ರಿ ಒಳಗೆ ಈಗ ನಾವು ಹೋಗಿ ಬಂದಿದ್ದು. ಇಂಥ ಫ್ಯಾನ್ಗಳೆಲ್ಲ ಆಯಿಲ್ ಬರುತ್ತಲ್ಲ, ಅದೇ ಆಯಿಲ್ನೇ ನಾವು ಹಾಕೊಂಬಂದಿದ್ದು. ಇಷ್ಟೊಂದಿದ್ದಾವೆ ನೋಡ್ರಿ. ಫ್ಯಾಕ್ಟ್ರಿಯಲ್ಲಿ ಖಾಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಂಜೆ ಆಯಿತು. ಈಚೆನೇ ಇದ್ದೀವಿ. ಇಲ್ಲಿ ಒಂದು ಹೋಟ್ಲ್ ಹತ್ರ ಊಟದ ಸೈಡಿಗೆ ಹಾಕಿದ್ದೀವಿ. ನಮ್ಮ ಗುರುಗಳು ನೋಡ್ರಿ ಕುತ್ಕೊಂಡಿದ್ದಾರೆ. ಏನು ಗುರುಗಳೇ? ದೋಸೆ, ಬಿಸಿ ಬಿಸಿ ದೋಸೆ ಹಾಂ, ಎಲೆ ಹಾಕಿದ್ದಾರೆ. ನಾವು ಇಲ್ಲಿ ಊಟ ಮಾಡಿದ್ಮೇಲೆ ನಾವೇ ಎಲೆ ಎತ್ತಾಕಬೇಕು. ತಮಿಳ್ನಾಡಲ್ಲಿ ಎಲೆ ಮೇಲೆ ಊಟ ಇಕ್ತಾರಲ್ಲ, ಅದನ್ನು ತಿನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಕೆಲವ್ರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ, ಆದರೆ ನನಗಂತೂ ತುಂಬ ಇಷ್ಟ. ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾವು ಈಗ ಸೀದಾ ಅಲ್ಲಿ ಆಫೀಸ್ ಹತ್ರ ಹೋಗಿ ರೆಸ್ಟ್ ಮಾಡೋಣ, ಪೆಟ್ರೋಲ್ ಬಂಕ್ ಹತ್ರ.